ಈ ಬಾರಿಯ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ ಅಧಿವೇಶನ ಬಜೆಟ್ ಅಧಿವೇಶನ ನಡೀತು. ಈ ಅಧಿವೇಶನ ಬಹಳಷ್ಟು ವಿಲಕ್ಷಣ ಘಟನೆಗಳಿಗೆ ಸಾಗ್ತಾ ಇದೆ. ಮೊದಲಿಂದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ ನಂತರದಲ್ಲಿ ನರವಣೆಯವರ ಪುಸ್ತಕದ ವಿಚಾರ ವಿವಾದವನ್ನ ಎಬ್ಬಿಸ್ತು. ಅನಂತರ ವಿಪಕ್ಷನಿಗೆ ನಾಯಕನಿಗೆ ಮಾತುಕತೆಗೆ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಪ್ರತಿಭಟನೆಗಳಾಯ್ತು. ಆ ನಂತರದಲ್ಲಿ ವಿಪಕ್ಷದ ಸಂಸದೆಯರು ಪ್ರಧಾನಿ ಕುರ್ಚಿಯನ್ನ ಸುತ್ತುವರೆದ್ರು. ಈ ಸಂದರ್ಭದಲ್ಲಿ ಸ್ಪೀಕರ್ ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಅವರು ಅಲ್ಲಿ ಸಂಸತ್ಗೆ ಬರೋದಕ್ಕೆ ಬರಬೇಡಿ ಅಂತ ಅವ್ರಿಗೆ ಸಲಹೆ ಕೊಟ್ಟೆ ಅಂತ ಅವರೇ ಹೇಳಿದ್ರು. ಇಷ್ಟೆಲ್ಲ ಹೋರಾಟ ನಡೀತಿದ್ದ ಸಂದರ್ಭದಲ್ಲಿ ಬಜೆಟ್ ಮೇಲಿನ ಮಾತಿನ ಸಂದರ್ಭ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ನಿಮಗೆ ಮಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ರು. ಭಾರತವನ್ನ ಮಾರಿದ್ದೀರಿ, ಭಾರತ ಮಾತೆಯನ್ನ ಮಾರಿದ್ದೀರಿ ಅಂತ. ಭಾರತ ಮತ್ತು ಅಮೆರಿಕ ಸುಂಕ ನೀತಿ, ಅಲ್ಲಿನ ವ್ಯಾಪಾರ ಒಪ್ಪಂದ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಒಂದು, ಕೃಷಿಯನ್ನ ವ್ಯಾಪಾರ ಒಪ್ಪಂದದ ವ್ಯಾಪ್ತಿಯಲ್ಲಿ ತಂದಿದ್ದೀರಿ ಅನ್ನೋದು ಅವರ ಆರೋಪ ಆಗಿತ್ತು. ರೈತರ ಹಿತಾಸಕ್ತಿಗಳನ್ನ ಬಲಿ ಕೊಟ್ಟಿದ್ದೀರಿ. ಪ್ರಧಾನಮಂತ್ರಿ ಅವರು ಅಮೆರಿಕ ಅಧ್ಯಕ್ಷ ಹೇಳಿದ ಹಾಗೆ ಕೇಳಬೇಕಾ? ಯಾವ ದೇಶದಿಂದ ನಾವು ತೈಲವನ್ನ ಖರೀದಿ ಮಾಡಬೇಕು ಅನ್ನೋದನ್ನ ಆ ದೇಶದ ಅಧ್ಯಕ್ಷ ಹೇಳ್ತಾರೆ, ಅದನ್ನ ಹೇಳ್ಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ರು. ಟ್ರಂಪ್ನ ಮಾತುಗಳು ಅದೇ ರೀತಿ ಆಗಿತ್ತು. ಟ್ರಂಪ್ನ ಸಾರ್ವಜನಿಕ ಮಾತುಗಳನ್ನ ಆಧರಿಸಿ ಲೋಕಸಭೆಯ ವಿಪಕ್ಷ ನಾಯಕ ಈ ಪ್ರಶ್ನೆಗಳನ್ನ ಎತ್ತಿದ್ರು. ಮತ್ತೆ ಅದಕ್ಕೆ ಅವ್ರ ಹತ್ರ ಎಲ್ಲಾ ದಾಖಲೆಗಳು ಇತ್ತು. ಯಾಕೆಂದ್ರೆ ಟ್ರಂಪ್ 100 ಬಾರಿ ಹೇಳಿದ್ದಾರೆ. ಶ್ವೇತಭವನವೇ ಹೇಳಿರೋ ಪ್ರಕಾರವಾಗಿ ಭಾರತದ ಪ್ರಧಾನಿ ಮತ್ತು ಅಮೆರಿಕ ಅಧ್ಯಕ್ಷರ ನಡುವಿನ ಮಾತುಕತೆ ಸಂದರ್ಭದಲ್ಲಿ ಭಾರತ ಸ್ಪಷ್ಟವಾಗಿ ರಷ್ಯಾದಿಂದ ತೈಲ ಖರೀದಿಯನ್ನ ಮಾಡೋದಿಲ್ಲ, ವೆನಿಜುವಲದಿಂದ ಮಾಡುತ್ತೆ ಅಂತ ಒಪ್ಕೊಂಡಿದೆ ಷರತ್ತನ್ನ. ಮತ್ತು ಅಮೆರಿಕದ ವಸ್ತುಗಳಿಗೆ ಶೂನ್ಯ ಸುಂಕವನ್ನ ವಿಧಿಸೋದಾಗಿ ಭಾರತ ಒಪ್ಕೊಂಡಿದೆ. ಈ ಎರಡು ವಿಚಾರವನ್ನ ಅಧಿಕೃತವಾಗಿ ಪ್ರಸ್ತಾಪ ಮಾಡಿರೋದ್ರಿಂದ ಆ ಅಂಶಗಳನ್ನ ಆಧರಿಸಿ ವಿಪಕ್ಷ ನಾಯಕ ಲೋಕಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಅವರ ವಿರುದ್ಧ ಅವ್ರು ಏನ್ ಮಾತಾಡ್ತಾರೆ ಅದಕ್ಕೆ ಮೊದಲಿಂದಲೂ ವಿರೋಧ ವ್ಯಕ್ತವಾಗ್ತಾನೆ ಇದೆ. ಆಡಳಿತ ಪಕ್ಷದ ನಾಯಕರುಗಳು, ಬಿಜೆಪಿಯವರು ಎಲ್ಲರೂ ವಿರೋಧವನ್ನ ವ್ಯಕ್ತಪಡಿಸ್ತಾನೆ, ಹೇಗಾದ್ರೂ ಮಾಡಿ ಅವರನ್ನ ಸಂಸತ್ತಿಂದ ಹೊರಗಿಡಬೇಕು ಅನ್ನೋ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅವರು ಚುನಾವಣಾ ರ್ಯಾಲಿಯೊಂದರಲ್ಲಿ ಮೋದಿ ಸರ್ನೇಮ್ಗೆ ಪಟ್ಟಂತೆ ಆಡಿದ್ದ ಒಂದು ಮಾತಿಗಾಗಿ ಅವರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲಾಯಿತು. ಅವರನ್ನ 2 ವರ್ಷಗಳ ಅವಧಿಗೆ ಅವರಿಗೆ ಶಿಕ್ಷೆ ವಿಧಿಸಲಾಯಿತು. ಆ ನಂತರದಲ್ಲಿ ಸಹಜವಾಗಿನೇ ಜನಪ್ರತಿನಿಧಿಗಳ ವಿಶೇಷ ಕಾಯ್ದೆ ಅನುಸಾರವಾಗಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಯಾವುದಾದ್ರೂ ಜನಪ್ರತಿನಿಧಿ ಒಳಗಾದ್ರೆ ಅವರ ಸದಸ್ಯತ್ವ ರದ್ದಾಗತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಸದಸ್ಯತ್ವ 2023ರಲ್ಲಿ ರದ್ದಾಗಿತ್ತು. ಅವರಿಗೆ ಕೊಟ್ಟಿದ್ದಂತಹ ಸಂಸದರಾಗಿ ಕೊಟ್ಟಿದ್ದ ಅವರ ಮನೆಯನ್ನ ಖಾಲಿ ಮಾಡಿಸಲಾಗಿತ್ತು, ಎಲ್ಲ ವಸ್ತುಗಳನ್ನ ಹೊರಗಡೆ ಹಾಕಲಾಗಿತ್ತು. ಆ ನಂತರ ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿತ್ತು. ಅವರ ಸದಸ್ಯತ್ವವನ್ನ ಅಂದ್ರೆ ಸಂಸತ್ ಸದಸ್ಯತ್ವವನ್ನ ಮರುಸ್ಥಾಪನೆ ಮಾಡಿತ್ತು. ಮತ್ತೆ ಅವರು ಲೋಕಸಭೆಗೆ ಬಂದ್ರು. ಮತ್ತವರು 2024ರಲ್ಲಿ ಬಂದ ಚುನಾವಣಾ ಫಲಿತಾಂಶದ ಅನ್ವಯ ವಿಪಕ್ಷದ ನಾಯಕರಾದ್ರು. ಈಗಲೂ ಕೂಡ ನೇರವಾಗಿ ಪ್ರಶ್ನೆ ಮಾಡುವ ಮತ್ತು ಸ್ವಲ್ಪ ಒಂದು ಪ್ರಯತ್ನವನ್ನ ಹಾಕಿರ್ತಾರೆ. ಅವರು ಪ್ರಿಪರೇಷನ್ ದಾಖಲೆಗಳ ಸಮೇತ ಬಂದು ಮಾತನಾಡ್ತಾರೆ. ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಮುಖ್ಯವಾಗಿ ಭಾರತ ಅಮೆರಿಕದ ವ್ಯಾಪಾರ ಒಪ್ಪಂದ, ಸುಂಕದ ವಿಚಾರಗಳು, ಅದಕ್ಕಿಂತ ಹೆಚ್ಚಾಗಿ ಎಪ್ಸ್ಟೀನ್ ಫೈಲ್ಸ್, ಜಗತ್ತಿನಾದ್ಯಂತ ಬಹಳ ಒಂದು ದಾಳಿಯನ್ನ ಎಬ್ಬಿಸಿರುವಂತ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಈ ಪ್ರಪಂಚದ ಅನೇಕ ಗಣ್ಯರು, ಇಲ್ಲಿ ತನಕ ನಾವ್ ಯಾರು ಗಣ್ಯರು ಅಂತ ಅಂದ್ಕೊಂಡಿದ್ವೋ ಆ ಎಲ್ಲ ಗಣ್ಯರ ಮುಖವಾಡಗಳು ಕಳಚಿ ಬಿದ್ದಿದೆ. ಅದೇ ರೀತಿಯಾಗಿ ಎಪ್ಸ್ಟೀನ್ ಜೊತೆಗೆ ಸಂಬಂಧವನ್ನ ಹೊಂದಿರುವ ಕೇಂದ್ರದ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಅವರು ಅವರ ಜೊತೆಗೆ ಅಂದ್ರೆ ಎಪ್ಸ್ಟೀನ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು. 2014ರಿಂದ 2017 ತನಕ ಹಲವಾರು ವಿಚಾರಗಳನ್ನ ಅವರು ಚರ್ಚೆ ಮಾಡಿದ್ದಾರೆ. ರೀಡ್ ಹಾಫ್ಮನ್ ಭೇಟಿ ಸಂಬಂಧಪಟ್ಟಂತೆ ನೀವು ನನ್ನ ಗೆಳೆಯ, ಸ್ನೇಹಿತ ಅಂತ ಸಂಬೋಧನೆ ಕೂಡ ಮಾಡಿದ್ದಾರೆ. ಇಂಥವೆಲ್ಲವನ್ನ ಇಟ್ಕೊಂಡು ನನ್ಗೆ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ, ನಾನು ಗೊತ್ತಾದ ನಂತರ ಅದ್ ಬಿಟ್ಟೆ ಅಂತಂದ್ರೆ 2008ರಲ್ಲೇನೆ ಈ ಎಪ್ಸ್ಟೀನ್ ಲೈಂಗಿಕ ಅಪರಾಧದ ಪ್ರಕರಣಕ್ಕಾಗಿ ಆತ ತಪ್ಪನ್ನ ಒಪ್ಕೊಂಡಿದ್ದ, ಶಿಕ್ಷೆಗೊಳಗಾಗಿದ್ದ. ಹೇಗಿದ್ದು ಕೂಡ ನನ್ಗೆ ಗೊತ್ತಿಲ್ಲ ಅಂತ ಒಂದು ವಿದೇಶಾಂಗ ಒಂದು ಈ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ, ಹಾಗೇನೆ ವಿಶ್ವಸಂಸ್ಥೆಯ ಶಾಂತಿ ಸಭೆಯಲ್ಲಿದ್ದಂತಹ ವ್ಯಕ್ತಿ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಂಬೋದಕ್ಕೆ ಕಷ್ಟ. ಇಡೀ ಜಗತ್ತಿನಲ್ಲಿ ಅನೇಕರು ಎಪ್ಸ್ಟೀನ್ ಜೊತೆಗೆ ಸಂಬಂಧ ಇದ್ದ ಕಾರಣಕ್ಕಾಗಿ, ಫೈಲ್ಸ್ ನಲ್ಲಿ ಹೆಸರು ಬಂದ ಕಾರಣಕ್ಕಾಗಿ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಡ್ತಿದ್ದಾರೆ. ಆದ್ರೆ ಭಾರತದಲ್ಲಿ ಸಮರ್ಥನೆ ಮಾಡ್ಕೊಳ್ತಿದೆ, ಎಪ್ಸ್ಟೀನ್ ಅನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಕೆಟ್ಟ ಪರಂಪರೆ. ಯಾವ ವ್ಯಕ್ತಿ ಅಪ್ರಾಪ್ತ ಮಕ್ಕಳು, ಸಣ್ಣ ಮಕ್ಕಳು ಮತ್ತು ಅಪ್ರಾಪ್ತ ಬಾಲಕಿಯರನ್ನ ಅತ್ಯಂತ ಹೀನಾಯವಾಗಿ ನಡೆಸ್ಕೊಂಡು ಅವ್ರ ಮೇಲೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಯನ್ನು ನಡೆಸಿದ್ನೋ, ಅತ್ಯಂತ ಹೇಯ ಕೃತ್ಯವನ್ನ ಎಸಗಿದ್ನೋ ಆತ ಮನುಷ್ಯ ಜೀವಿ ಅಂತ ಕರೆಯೋದಕ್ಕೆ ಕಷ್ಟ. ಆ ತರದ ಎಪ್ಸ್ಟೀನ್ ಫೈಲ್ಸ್ ನೋಡ್ತಾ ಇದ್ರೆ ಮತ್ತು ಅದನ್ನ ಓದ್ತಾ ಇದ್ರೆ ಅಂತಹ ವ್ಯಕ್ತಿಯನ್ನು ಭಾರತೀಯರು ಅನೇಕರು ಅದನ್ನೂ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕಿಂತ ನೈತಿಕ ಅಧಪತನ,
ನಾಚಿಕೆಗೇಡಂತನ ಮತ್ತೊಂದಿಲ್ಲ. ಹರ್ದೀಪ್ ಸಿಂಗ್ ಪುರಿ ಅವರು ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಆ ವಿಚಾರವನ್ನು ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಎತ್ತುತ್ತಾ ಇದ್ದಾರೆ. ಇದೆಲ್ಲ ಕಾರಣಕ್ಕಾಗಿ ಅವರು ಸಂಸತ್ಗೆ ಬರೋದೇ ಬೇಡ, ಅವರ ಸಂಸತ್ ಸದಸ್ಯತ್ವವನ್ನ ರದ್ದು ಮಾಡಿ ಅನ್ನೋ ವಿಚಾರವನ್ನ ಈಗ ಆಡಳಿತ ಪಕ್ಷದ ನಿಶಿಕಾಂತ್ ದುಬೆ ಅವರು ಲೋಕಸಭೆಯಲ್ಲಿ ಸಬ್ಸ್ಟಾಂಟಿವ್ ಮೋಷನ್ ಅನ್ನ ಮಂಡನೆ ಮಾಡಿದ್ದಾರೆ. ಇದರ ಪ್ರಕಾರವಾಗಿ ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು ಅನ್ನೋದು ಅದರಲ್ಲಿ ಒಂದು ಬೇಡಿಕೆ ಆಗಿದೆ. ಇನ್ನೊಂದೇನಂದ್ರೆ ಅವರು ಜೀವನ ಪರ್ಯಂತ ಅವರು ಚುನಾವಣೆಗೆ ನಿಂತ್ಕೊಳ್ಬಾರದು, ಅದಕ್ಕೂ ರದ್ದು ಮಾಡಿ, ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಅಂತ. ಈಗ ಪ್ರಶ್ನೆ ಇರುವುದು ಎರಡು ಅಂತ ಹೇಳಿದ್ರು ನಿನ್ನೆ ಪ್ರಕಾರವಾಗಿ. ಒಂದು ಸಬ್ಸ್ಟಾಂಟಿವ್ ಮೋಷನ್ ಆಲ್ರೆಡಿ ಈಗ ನಿಶಿಕಾಂತ್ ದುಬೆ ಅವರು ಮಂಡನೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರವೇ ಪ್ರಿವಿಲೇಜ್ ಮೋಷನ್ ಅನ್ನ ರಾಹುಲ್ ಗಾಂಧಿ ಅವರ ವಿರುದ್ಧ ಮಂಡಿಸತ್ತೆ ಇದೇ ವಿಚಾರಕ್ಕೆ ಅಂತಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಿರಣ್ ರಿಜಿಜು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರ ಅದನ್ನ ಸದ್ಯಕ್ಕೆ ತಡೆ ಹಿಡ್ತಿದೆ. ಯಾಕಂತಂದ್ರೆ ನಿಶಿಕಾಂತ್ ದುಬೆ ಅವರು ಖಾಸಗಿಯಾಗಿ ಅದೊಂದು ಖಾಸಗಿ ಮೋಷನ್ ಆಗಿರುತ್ತೆ, ಅವರು ಕೊಟ್ಟಿರೋದು ಸಬ್ಸ್ಟಾಂಟಿವ್ ಮೋಷನ್. ಅವರು ವೈಯಕ್ತಿಕವಾಗಿ ಒಬ್ಬ ಸಂಸದರಾಗಿ ಅದನ್ನ ಲೋಕಸಭೆಯ ಸ್ಪೀಕರ್ಗೆ ಕೊಟ್ಟಿರ್ತಾರೆ ಇದನ್ನ ಮಾಡಿ ಅಂತ. ಹಾಗಾಗಿ ಅವರು ಅದನ್ನ ಮಂಡನೆ ಮಾಡಿರೋದ್ರಿಂದ ಸರ್ಕಾರ ಈಗ ಪ್ರಿವಿಲೇಜ್ ಮೋಷನ್ ಅನ್ನ ಮಂಡನೆ ಮಾಡೋದ್ರಿಂದ ಸ್ವಲ್ಪ ಹಿಂದೆ ಸರಿದಿದೆ, ಅದಕ್ಕೆ ಸ್ವಲ್ಪ ತಡೆ ಹಾಕಿದೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಇದರ ಹಿಂದೆ ಬೇರೆಯೇ ಕಾರಣ ಆಗಿದೆ. ಯಾಕೆಂದ್ರೆ ಇದು ಅವರಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡ್ತಿದೆ. ಒಬ್ಬ ಪ್ರಶ್ನೆ ಕೇಳುವಂತಂದ್ರೆ ಸಂಸತ್ ಇರೋದೇ ಸಂವಾದವನ್ನ ನಡೆಸೋದಕ್ಕೆ, ಮಾತುಕತೆಯನ್ನ ಮಾಡೋದಕ್ಕೆ, ಜನರ ಸಮಸ್ಯೆ ಬಗ್ಗೆ ಚರ್ಚಿಸೋದಕ್ಕೆ, ನೀತಿ ನಿರೂಪಣೆಗಳನ್ನ ಮಾಡೋದಕ್ಕೆ, ಅದರ ಕುರಿತಾಗಿ ಚರ್ಚೆ ನಡೆಸೋದಕ್ಕೆ. ಆದ್ರೆ ಪ್ರಶ್ನೆ ಕೇಳುವ ವಿಪಕ್ಷ ನಾಯಕನನ್ನೇ ಸಂಸತ್ನಿಂದ ಹೊರಹಾಕುವ ಪ್ರಯತ್ನವನ್ನು ಆಡಳಿತಾರೂಢ ಪಕ್ಷ ಮತ್ತು ಅಲ್ಲಿನ ಸದಸ್ಯರು ಮಾಡ್ತಾರೆ ಅಂತಂದ್ರೆ ಅದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ. ಭಾರತದ ಪಾರ್ಲಿಮೆಂಟ್ ಆಗ್ತಾ ಇರೋದು ಇಲ್ಲಿ ಮಾತ್ರ ಆಗೋದಿಲ್ಲ, ಇಡೀ ವಿಶ್ವದಲ್ಲೇ ಚರ್ಚೆ ಆಗುತ್ತೆ ಹೇಗೆ ನಡೀತಾ ಇದೆ ಅನ್ನೋದ್ರ ಕುರಿತಂತೆ. ಹಾಗಾಗಿ ಅದು ಸರ್ಕಾರವಾಗಿ ಅದರಿಂದ ಹಿಂದೆ ಸರಿದಿದೆ. ಯಾಕೆಂದ್ರೆ ಅದಕ್ಕೆ ಮುಜುಗರ ಆಗಿದೆ, ಪ್ರಶ್ನೆಗಳನ್ನ ಎದುರಿಸೋಕಾಗದೆ ಪ್ರಧಾನಿಯವರು ಮತ್ತು ಸರ್ಕಾರ ಓಡ್ ಹೋಗ್ತಿದೆ ಅನ್ನುವ ನಿರೂಪಣೆ ಅಂತಾರಾಷ್ಟ್ರೀಯವಾಗಿ ಬರ್ತಾ ಇದೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಅದರಿಂದ ಹಿಂದೆ ಸರಿದಿದೆ. ಈಗ ನಿಶಿಕಾಂತ್ ದುಬೆ ಅವರು ಮಂಡಿಸಿರುವ ಈ ಸಬ್ಸ್ಟಾಂಟಿವ್ ಮೋಷನ್ ನ ಪ್ರಕಾರವಾಗಿ ಸ್ಪೀಕರ್ ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂಡಿಲ್ಲ. ಸ್ಪೀಕರ್ ಅದನ್ನ ರಿಜೆಕ್ಟ್ ಕೂಡ ಮಾಡಬಹುದು ಅಥವಾ ಅದಕ್ಕೆ ಅನುಮೋದನೆಯನ್ನು ಕೊಡಬಹುದು. ಅಂದ್ರೆ ಅನುಮೋದನೆ ಅಂತಂದ್ರೆ ಚರ್ಚೆಗೆ ಅವಕಾಶ ಮಾಡ್ಕೊಡ್ಬಹುದು. 2-3 ಆಯ್ಕೆಗಳು ಸ್ಪೀಕರ್ ಬಳಿನೂ ಇರುತ್ತೆ. ಒಂದು ಅದನ್ನ ನೇರವಾಗಿ ಚರ್ಚೆಗೆ ಎತ್ಕೊಳ್ಳೋದು, ಇಲ್ಲ ಅಂತಂದ್ರೆ ಅದನ್ನ ಪ್ರಿವಿಲೇಜ್ ಕಮಿಟಿ ಅಂತ ಇರುತ್ತೆ, ಆ ಕಮಿಟಿಗೆ ಕೊಡೋದು. ಆ ಕಮಿಟಿಯ ನಂತರ ವರದಿಯನ್ನ ಸಲ್ಲಿಸಿ ಶಿಫಾರಸುಗಳನ್ನ ಸಲ್ಲಿಸಬಹುದು. ಆ ನಂತರದಲ್ಲಿ ಬೇರೆ ಕ್ರಮಗಳನ್ನ ತಗೊಳ್ಬಹುದು. ಬೇರೆ ಕ್ರಮ ಅಂತಂದ್ರೆ ಇವರೇನು ಸಬ್ಸ್ಟಾಂಟಿವ್ ಮೋಷನ್ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಹೇಳಿದಾರಲ್ಲ, ಅವರು ಅಜೀವ ಪರ್ಯಂತ ಚುನಾವಣೆಗೆ ನಿಲ್ಲಬಾರದು, ನಿಷೇಧ ಹೇರಿ ಸದಸ್ಯತ್ವ ರದ್ದು ಮಾಡಿ ಅಂತ ಆ ತರದ ಸಾಧ್ಯತೆಗಳು ಆಗೋದಿಲ್ಲ. ಯಾಕೆಂದ್ರೆ ನಿಯಮಗಳ ಪ್ರಕಾರ ಮತ್ತು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಒಬ್ಬ ಜನಪ್ರತಿನಿಧಿಯ ಸದಸ್ಯತ್ವ ರದ್ದಾಗಬೇಕು ಅಂದ್ರೆ ಕೆಲವು ಸರ್ಕಮ್ಸ್ಟೆನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ಮಾತ್ರನೇ ಅವರ ಸದಸ್ಯತ್ವ ರದ್ದಾಗುತ್ತೆ. ಅದರಲ್ಲಿ ಒಂದು, ಅವ್ರೇನಾದ್ರೂ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿದ್ರೆ, ಆಂಟಿ ಡಿಫೆಕ್ಷನ್ ಲಾ ಅನ್ವಯ ಆಗ್ತಾ ಇದ್ರೆ, ಅಥವಾ ಏನಾದ್ರೂ ಪೌರತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ, ಇಂತಹ ಸಂದರ್ಭಗಳಲ್ಲಿ, ಅಪರೂಪದ ಸಂದರ್ಭಗಳಲ್ಲಿ ಅವರ ಸದಸ್ಯತ್ವ ರದ್ದಾಗುತ್ತೆ. ಅದರ ಹೊರತಾಗಿ ಯಾವುದೋ ಒಬ್ಬ ಸದಸ್ಯ ಖಾಸ ಆಡಳಿತ ಪಕ್ಷನ ಇನ್ಯಾರೋ ಒಬ್ರು ಒಂದು ಸಬ್ಸ್ಟಾಂಟಿವ್ ಮೋಷನ್ ಅನ್ನ ಕೊಡ್ತಾರೆ, ಅದ್ರ ಪ್ರಕಾರವಾಗಿ ವೋಟಿಂಗ್ ಆಗಿ ಮೆಜಾರಿಟಿ ಬಂದ್ರು ಕೂಡ, ಯಾಕೆ ಸಹಜವಾಗಿನೇ ಆಡಳಿತ ಪಕ್ಷದ ಬಳಿಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿರೋದ್ರಿಂದ ಅದಕ್ಕೆ ಅನುಮೋದನೆ ಸಿಕ್ಕಿದ್ರು ಕೂಡ, ಹೆಚ್ಚಿನ ಸದಸ್ಯರ ಬಲ ಸಿಕ್ಕಿದ್ರು ಕೂಡ ಅವರ ಸದಸ್ಯತ್ವವನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸಂವಿಧಾನ ಕೊಟ್ಟಿರುವಂತ ಒಂದು ಪ್ರಿವಿಲೇಜ್ ಆಗಿದೆ. ಹಾಗೆ ಮಾಡೋದಕ್ಕಾಗೋದಿಲ್ಲ. ಜನರಿಂದ ನೇರವಾಗಿ ಆಯ್ಕೆ ಆಗಿರುತ್ತೆ. ಕಾನೂನಿನಲ್ಲಿ ಅದನ್ನ ಪ್ರಶ್ನೆ ಮಾಡಬಹುದು. ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಅವ್ರು ಮಾತಾಡಿರುವಂತ ಅಂಶಗಳನ್ನ ಕಡತಿನಿಂದ ತೆಗೆದು ಹಾಕ್ಬಹುದು, ಅವರಿಗೆ ಎಚ್ಚರಿಕೆಯನ್ನ ಕೊಡ್ಬೋದು, ಅಥವಾ ಅವ್ರು ಕ್ಷಮೆ ಕೇಳಲಿ ಅಂತ ಒತ್ತಾಯವನ್ನ ಮಾಡ್ಬೋದು, ಕ್ಷಮೆ ಕೇಳಿಸುವಂತ ಪ್ರಯತ್ನಗಳು ನಡೀಬಹುದು. ಈ ತರದೆಲ್ಲವೂ ಆಗಬಹುದೇ ಹೊರತು ಅವರನ್ನ ಸದನದಿಂದ ಅಂದ್ರೆ ಸಂಸತ್ನಿಂದ ಹೊರ ಹಾಕುವಂತ ಪ್ರಯತ್ನ ಸದ್ಯಕ್ಕಂತ ಯಶಸ್ವಿ ಆಗೋದಿಲ್ಲ. ಆ ತರದ ಅವಕಾಶಗಳಿರೋದು ಬಹಳ ಕಡಿಮೆ. ಈಗ ಸ್ಪೀಕರ್ ಅವರು ಇದನ್ನ ಚರ್ಚೆಗೆ ತಗೋತಾರಾ, ಪ್ರಿವಿಲೇಜ್ ಕಮಿಟಿ ಕೊಡ್ತಾರಾ, ಅಥವಾ ಇದನ್ನ ಹಾಗೇನೆ ರದ್ದು ಮಾಡ್ತಾರ, ಅಂದ್ರೆ ಅದನ್ನ ತಿರಸ್ಕಾರ ಮಾಡ್ತಾರ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಯಾಕೆಂದ್ರೆ ಯಾರು ಸ್ಪೀಕರ್ ಹುದ್ದೆಯಲ್ಲಿದ್ದಾರೆ ಅವರ ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿದೆ. ಇನ್ನೊಂದು 15 ದಿನ ಬಿಟ್ಟು ಅವರ ವಿರುದ್ಧ ಏನಾದ್ರೂ ಸುಮಾರು 50ಕ್ಕಿಂತ ಹೆಚ್ಚು ಜನ ಸಂಸದರು ಎದ್ ನಿಂತ್ರೆ ಅಲ್ಲಿ ಚರ್ಚೆಗೆ ಅವಕಾಶ ಆಗತ್ತೆ. ಅವರು ಪೀಠದಿಂದ ಕೆಳಗಿಳಿದು ಆ ಚರ್ಚೆಗೆ ಅನುವು ಮಾಡ್ಕೊಡ್ಬೇಕಾಗತ್ತೆ. ಇಂಥ ಹೊತ್ತಲ್ಲಿ ವಿಪಕ್ಷ ನಾಯಕ ಮತ್ತು ಇಡೀ ವಿಪಕ್ಷಗಳು ಹೇಳ್ತಿರೋದು, ವಿಪಕ್ಷದ ಮಾತುಗಳನ್ನೇ ದಮನಿಸಲಾಗ್ತಾ ಇದೆ. ಈ ಸರ್ಕಾರ ಚರ್ಚೆಯನ್ನ ಬಯಸ್ತಾ ಇಲ್ಲ. ಈ ಸರ್ಕಾರ ಸ್ಪೀಕರ್ ಅವರ ಹಿಂದೆ ಅಡಗಿಕೊಂಡು ನಾಟಕವನ್ನ ಮಾಡ್ತಾ ಇದೆ, ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ, ಜ್ವಲಂತ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸ್ತಿಲ್ಲ ಅಂತ. ಅದು ನಿಜ ಅಂತ ಅನಿಸ್ತಿದೆ. ಯಾಕೆಂದ್ರೆ ಈ ತರದ ಅದು ಯಾರು ಪ್ರಶ್ನೆ ಕೇಳ್ತಾರೆ ಅವರನ್ನ ಹೊರಗೆ ಹಾಕ್ಬೇಕು, ಅವರನ್ನ ದಮನಿಸ್ಬೇಕು, ಅವ್ರ ಮೇಲೆ ಒತ್ತಡ ತಂತ್ರ ಹೇರಬೇಕು, ಅವರ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಪ್ರಯತ್ನಗಳು ಈ ರೀತಿಯಲ್ಲಿ ವ್ಯಕ್ತ ಆದ್ರೆ ವಿಪಕ್ಷಗಳು ಹೇಳ್ತಿರುವ ಮಾತಿನಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತೆ.
ಮತ್ತೆ ಓಡ್ ಹೋಗೋದಕ್ಕಂತೂ ಆಗೋದಿಲ್ಲ. ಈಗ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರ ಸಮರ್ಥನೆ ಏನಿದೆ ಅದನ್ನು ಯಾರು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ನಡುವೆ ನಡೆದಿರುವ ಇಮೇಲ್ ಸಂಭಾಷಣೆಗಳನ್ನ ನೋಡ್ತಾ ಇದ್ರೆ ಇದು ಯಾರು ಇಲ್ಲಿನ ವಿಪಕ್ಷಗಳು ಬಿಡುಗಡೆ ಮಾಡಿರೋದಲ್ಲ, ಅಮೆರಿಕದ ನ್ಯಾಯ ಇಲಾಖೆ ಬಿಡುಗಡೆ ಮಾಡಿರೋದು. ಹಾಗಾಗಿ ಇದರಲ್ಲಿ ಅಧಿಕೃತತೆ ಇದೆ. ಅನೇಕರ ಹೆಸರುಗಳು ಕೇಳಿ ಬಂದಿದೆ. ತಮ್ಮ ನೈತಿಕ ವಿಚಾರವನ್ನು ಇಟ್ಕೊಂಡು ಅನೇಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಭಾರತದಲ್ಲಿ ಮಾತ್ರ ಯಾವೂ ನಡೆಯೋದಿಲ್ಲ. ಎಪ್ಸ್ಟೀನ್ ನನ್ನೇ ಸಮರ್ಥನೆ ಮಾಡ್ಕೊಳ್ಳುವಂತ ಅತ್ಯಂತ ಕೆಟ್ಟ ಹೀನ ಮನಸ್ಥಿತಿಗೆ ಇಲ್ಲಿನ ಅನೇಕ ರಾಜಕಾರಣಿಗಳು, ಅನೇಕ ಮಾಧ್ಯಮಗಳು ಬಂದು ತಲುಪಿವೆ. ಈ ನಡುವೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಇರೋದೇ ದೊಡ್ಡ ತೊಡಕು ಆಡಳಿತ ಪಕ್ಷಕ್ಕೆ ಆಗ್ತಾ ಇದೆ. ಹಾಗಾಗಿ ಅವರನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೇಕು ಅಂತ ಹೊರಟಿದ್ದಾರೆ. ಅದು ಸಾಧ್ಯ ಆಗತ್ತಾ ಗೊತ್ತಿಲ್ಲ. ಆದ್ರೆ ಅವರಂತೂ ಹೇಳಿದ್ದಾರೆ, ನನ್ನ ವಿರುದ್ಧ 100 FIR ಬೇಕಾದ್ರೂ ಹಾಕಿ, ನಾನ್ ಸತ್ಯ ಮಾತಾಡ್ತೀನಿ. ನಾನೇನ್ ಮಾತಾಡ್ತಿದ್ದನೋ ಅದನ್ನ ಅಥೆಂಟಿಕೇಟ್ ಮಾಡುವಂತಹ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಅವರು ಸಂಸತ್ನಲ್ಲೂ ಅದನ್ನೇ ಹೇಳಿದ್ರು. ಆದ್ರೆ ಸ್ಪೀಕರ್ ಚೇರ್ ನಲ್ಲಿ ಕೂತಿದ್ದ ಜಗದಾಂಬಿಕಾ ಪಾಲ್ ಕೂಡ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ. ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ದೇಶದ ವಿರುದ್ಧ ಎಲ್ಲೂ ಮಾತಾಡಿಲ್ಲ, ಸುಳ್ಳು ಹೇಳ್ತಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾನೇನ್ ಮಾತಾಡಿದೀನಿ ಆ ಪ್ರತಿ ವಿಚಾರಕ್ಕೂ ಅಥೆಂಟಿಕೇಟ್ ಮಾಡುವಂತ ಎಲ್ಲಾ ದಾಖಲೆ ನನ್ನ ಹತ್ರ ಇದೆ ಅಂತ. ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಈಗ ಈ ಸಬ್ಸ್ಟ್ಯಾಂಟಿವ್ ಮೋಷನ್ ಕತೆ ಏನಾಗತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ.